ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಏನು ಈ ತಿಂಗಳು 15ನೇ ತಾರೀಕು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣನವರ ಹುಟ್ಟುಹಬ್ಬ ಆಚರಣೆ ಮಾಡಲು ಏನು ನಾವು ಎಲ್ಲ ಕಾರ್ಯಕರ್ತರಾಗ್ಬೋದು, ಅವರ ಅಭಿಮಾನಿಗಳಾಗ್ಬೋದು, ಯಾವ ಥರ ಹುಟ್ಟುಹಬ್ಬ ಮಾಡೋಣ ಅಂತೇಳ್ಬಿಟ್ಟು ಮಾತಾಡೋಣ ಅಂತೇಳ್ಬಿಟ್ಟು ಇವತ್ತೇನು ಪ್ರೆಸ್ ಮೀಟ್ ಕರೆದಿದ್ವು. ಎಲ್ರಿಗೂ ನಿಮಗೂ ಹೊಂದಿಸ್ತಾ 15ನೇ ತಾರೀಕು ಪ್ರತಿಯೊಂದು ಗ್ರಾಮ ಪಂಚಾಯತ್ 30 ಗ್ರಾಮ ಪಂಚಾಯತಿ ಮತ್ತು ಟೌನಿಂದ ಅವ್ರದ್ದೇ ಆಗಿರ್ತಕ್ಕಂಥ ಅಭಿಮಾನಿಗಳಾಗ್ಬೋದು, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ನಾಯಕರು ಎಲ್ಲರೂ ಸೇರಿ ಇದನ್ನೇ ಆಹ್ವಾನ ಅಂತೇಳ್ಬಿಟ್ಟು ತಿಳ್ಕೊಂಡು ಬಂದು ಅವ್ರಿಗೆ ದೇವರಾಗ್ಬೋದು, ಇನ್ನು ಜನರ ಆಶೀರ್ವಾದನೂ ಇನ್ನೂ ಬೇಕು ಅಂತೇಳ್ಬಿಟ್ಟು ಎಲ್ಲ ಬಂದು ಅವ್ರಿಗೆ ಶುಭಾಶಯಗಳನ್ನು, ಹುಟ್ಟುಹಬ್ಬ ಶುಭಾಶಯಗಳನ್ನು ತಿಳಿಸ್ಬಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಿಬಿಟ್ಟು ಹೋಗಬೇಕು ಅಂತೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರದ್ದೇ ಆಗಿರ್ತಕ್ಕಂಥ ಇವತ್ತೇನು 3 ವರ್ಷ ಆಗಿದೆ ಶಾಸಕರಾಗಿ ಸುಮಾರು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ. ಅವರಿಗೆ ಜನ ಬೆಂಬಲನೂ ಕೂಡ ಸುಮಾರು ಇದೆ. ಎಲ್ಲರೂ ಸುಮಾರು ಅತಿ ಹೆಚ್ಚಿನ, ಇವಾಗ ಮುರಳಿಯಣ್ಣ ಆಗ್ಬೋದು, ರಘುಪತಿ ರೆಡ್ಡಿ ಅಣ್ಣ ಅವ್ರು ಹೇಳ್ದಂಗೆ ಹೆಚ್ಚಿನ ಜನಸಂಖ್ಯೆ ಏನು 5-6 ಸಾವಿರ ಇವತ್ತು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇನ್ನೂ ಅದಕ್ಕಿಂತ ಹೆಚ್ಚಿನ ಜನ ಬರ್ಬೋದು ಅಂತೇಳಿ ಕೂಡ ನಿರೀಕ್ಷೆ ಇದೆ, ಬರ್ತಾರೆ ಅಂತೇಳಿ ಕೂಡ ಮಾಹಿತಿ. ಅದಕ್ಕೋಸ್ಕರ ದೇವರು ಎಲ್ಲರ ಅವರಿಗೆ ನಮ್ಮ ಕುರುಡುಮಲೆ ಗಣೇಶ ಆಗ್ಬೋದು, ಮುಳಬಾಗಿಲು ಆಂಜನೇಯ ಸ್ವಾಮಿ ಆಗ್ಬೋದು, ಸೋಮೇಶ್ವರ ಸ್ವಾಮಿ ಆಗ್ಬೋದು, ಅವರ ಕುಟುಂಬದ ಮೇಲೆ ಎಲ್ಲ ಅವ್ರಿಗೆ ಆಶೀರ್ವಾದ ಇರಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಇದನ್ನೇ ಆಹ್ವಾನ ಅಂತ ತಿಳ್ಕೊಂಡು ಅವರ ಅಭಿಮಾನಿಗಳು, ಕಾರ್ಯಕರ್ತರು, ನಾಯಕರು ಬಂದು ಶುಭಾಶಯ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಏನೋ 15ನೇ ತಾರೀಕು 6ನೇ ತಿಂಗಳು ನಮ್ಮ ಮುಳಬಾಗಿಲು ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರ ಒಂದು ಜನ್ಮದಿನ ಏನು ಆಚರಣೆ ಮಾಡಬೇಕು ಅಂತೇಳ್ಬಿಟ್ಟು ಇವತ್ತು ಒಂದು ನಮ್ಮ ತಾಲೂಕಿನ ಜನತೆಗೆ ಹಾಗೂ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆಲ್ಲನೂ ತಿಳಿಸ್ಬೇಕು ಅಂತೇಳ್ಬಿಟ್ಟು ಒಂದು ಪತ್ರಿಕಾಗೋಷ್ಠಿನ ಕರೆದಿದ್ವಿ. ಇವತ್ತಿನ ದಿನ ಪತ್ರಿಕಾಗೋಷ್ಠಿಗೆ ಎಲ್ಲ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರಿಗೂ ಹಾಗೂ ನಮ್ಮ ಪ್ರಿಂಟ್ ಮೀಡಿಯಾ ಹಾಗೂ ದೃಷ್ಟಿ ಮೀಡಿಯಾ ಇಬ್ಬರಿಗೂ ನಾನು ಸ್ವಾಗತ ಕೊಡ್ತಾ ಇದ್ದೀನಿ. ಅದೇ ಥರ ಆವತ್ತಿನ ದಿನ 15ನೇ ತಾರೀಕು ಏನು ಶಾಸಕರ ಮನೆ ಹತ್ರ ಎಲ್ಲರೂ 12 ಗಂಟೆಗೆ ಸೇರಿ ಅವ್ರಿಗೆ ಒಂದು ಶುಭ ಕೋರಬೇಕು ಅವರ ಜನ್ಮದಿನದಂದು ಅಂತೇಳ್ಬಿಟ್ಟು ನಾನು ಈಗಾಗಲೇ ಎಲ್ಲರೂ ಮಾತಾಡಿಕೊಂಡು ವ್ಯವಸ್ಥಿತವಾಗಿ ಎಲ್ಲ ಊಟದ ವ್ಯವಸ್ಥೆ ಎಲ್ಲನೂ ಇಲ್ಲೇ ಇರ್ತದೆ. ಎಲ್ಲನೂ ಮುಖಂಡರು ಎಲ್ಲನೂ ಬಂದು ಅವ್ರಿಗೆ ಒಂದು ಜನ್ಮದಿನದ ಒಂದು ಶುಭಾಶಯ ಕೋರಬೇಕು ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದೀನಿ. ಭಾರಿ ವಿಜೃಂಭಣೆಯಿಂದ ಇರ್ತದೆ. ಪ್ರತಿ ವರ್ಷವೂ ಒಂದೊಂದು ವರ್ಷಕ್ಕೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಮುಖಂಡರು ಎಲ್ಲನೂ ಇಲ್ಲೇ ಸೇರ್ತಾರೆ. ಸುಮಾರು ಒಂದು 5-6 ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಇದು ಮಾಡ್ತಾಯಿದ್ದೀವಿ ಇಲ್ಲೇ, ಎಲ್ಲನೂ ಮುಖಂಡರು ಎಲ್ಲನೂ ಸೇರಿ. ಅದೇ ಥರ ನಮ್ಮ ತಾಲೂಕಿನ ಮೂಲೆಗಳಿಂದ ಎಲ್ಲ ದೇವಸ್ಥಾನಗಳಲ್ಲೂ ಆವತ್ತಿನ ದಿನ ಅವ್ರಿಗೆ ಪೂಜೆ ವ್ಯವಸ್ಥೆನೂ ಇರ್ತದೆ. ದೇವಸ್ಥಾನಗಳಲ್ಲಿ ಕುರುಡುಮಲೆ ಇರ್ಬೋದು, ಮುಳಬಾಗಿಲು ಸೋಮೇಶ್ವರ ದೇವಸ್ಥಾನದಲ್ಲಿರ್ಬೋದು, ಉದ್ಭವ ಶಿವಲಿಂಗ ದೇವಸ್ಥಾನದಲ್ಲಿರ್ಬೋದು, ಈ ಕಡೆ ಎಲ್ಲ ಹಳ್ಳಿಗಳಿಂದನೂ ನಮ್ಮ ಮುಖಂಡರು ಎಲ್ಲನೂ ವ್ಯವಸ್ಥಿತವಾಗಿ ಪೂಜೆ ವ್ಯವಸ್ಥೆ ಮಾಡಿದ್ದಾರೆ. ಆವತ್ತಿನ ದಿನ ಬೆಳಗ್ಗೆನೇ ಅಲ್ಲಿ ಪೂಜೆ ಮುಗಿಸ್ಕೊಂಡು ಎಲ್ಲ ಮುಖಂಡರು ಎಲ್ಲ ಇಲ್ಲಿಗೆ ಸೇರ್ಕೊಳ್ತಾರೆ. ತಾವು ಆವತ್ತಿನ ದಿನ ಇಲ್ಲೇ ಇದ್ದು ಎಲ್ಲ ಆ ಕಾರ್ಯಕ್ರಮ ಎಲ್ಲನೂ ಸೆರೆ ಹಿಡಿದು ಎಲ್ಲ ಊಟ ಮುಗಿಸ್ಕೊಂಡೇ ಹೋಗ್ಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡ್ತೇವೆ. ದಿನಾಂಕ 15/6/2026ರಂದು ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜಣ್ಣವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲು ಈ ಒಂದು ಪ್ರೆಸ್ ಮೀಟನ್ನು ನಮ್ಮ ನಾಯಕರು, ಮುಖಂಡರು ಮತ್ತು ಎಲ್ಲ ಯೂತ್ ಇವರು ಎಲ್ಲರೂ ಸೇರಿ ಇವತ್ತೊಂದು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. 15ನೇ ತಾರೀಕು 12 ಗಂಟೆಗೆ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವ್ರದ್ದು ಹುಟ್ಟುಹಬ್ಬ ಶುಭಾಶಯ ಕೋರಲು ಎಲ್ಲ ತಾಲೂಕಿನ ಜನತೆಯೂ ಆಹ್ವಾನ ಇದೆ. ಅದೇ ರೀತಿ ನಮ್ಮ ರೈತ ಬಾಂಧವರು ಮತ್ತು ಮುಖಂಡರು, ನಾಯಕರು, ಸಾರ್ವಜನಿಕರು ಎಲ್ಲರೂ ಬಂದು ಅವರಿಗೆ 12 ಗಂಟೆಗೆ ಹುಟ್ಟುಹಬ್ಬ ಶುಭಾಶಯ ಕೋರಿ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಯಾಕಂದರೆ ಅವರು ಸತತ 3 ವರ್ಷಗಳಿಂದ ರೈತರ ಬಗ್ಗೆ ವಿಧಾನಸೌಧದಲ್ಲಿ ದನಿ ಎತ್ತಾರಂದರೆ ನಮ್ಮ ರೈತರು, ನಮ್ಮ ಗಡಿ ಭಾಗದಲ್ಲಿರೋ ನಮ್ಮ ಎಲ್ಲ ಸಾರ್ವಜನಿಕರಿಗೂ
ಒಳ್ಳೇದಾಗಬೇಕು ಅಂತ ಧ್ವನಿ ಎತ್ತಿ ಮಾತಾಡ್ತಾ ಇರುವಂಥ ನಮ್ಮ ಶಾಸಕರು ಅಂಥವ್ರಿಗೆ ನಮ್ಮ ತಾಲೂಕಿನ ಎಲ್ಲ ರೈತ ಬಾಂಧವರು ಸಾರ್ವಜನಿಕರು ಎಲ್ಲರೂ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಬೇಕು ಅಂತೇಳಿ ಎಲ್ಲ ನಮ್ಮ ಮುಳಬಾಲ್ ತಾಲೂಕಿನ ಜನತೆ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಒಂದು ಹುಟ್ಟುಹಬ್ಬ ಶುಭಾಶಯ ಕೊಡ್ಬೇಕಂತೇಳಿ ಇವತ್ತು ಒಂದು ಪ್ರೆಸ್ ಮೀಟ್ ಮಾಡಿದಾಗ ಅದಕ್ಕೋಸ್ಕರ ಎಲ್ರಿಗೂ ನಮಸ್ಕಾರ. ಕೊಡೋಣ, ಒಬ್ಬೊಬ್ರು ಅವ್ರು ಮಾಡ್ತಾರ ಸೇವೆ ನೋಡು, ನಾವೇನು ಮಾಡಿದ್ರು ಕಡಿಮೆ ಒಳ್ಳೆಯದು. ಒಂದು ಗಿಡ ನೆಟ್ಟೋದಾಗ್ಲಿ, ಗಿಡ ಕೊಡೋದಾಗ್ಲಿ, ಯಾವುದೇ ಒಂದು ಆವತ್ತೊಂದು ದಿನ ಆವತ್ತಿನ ಊಟದ ವ್ಯವಸ್ಥೆ ಇರುತ್ತೆ. ಎಲ್ಲರೂ ಬಂದು ಅವರು ಶುಭ ಕೋರಿ ಎಲ್ಲರೂ ಊಟ ಮಾಡಿಕೊಂಡು ಆರಾಮಾಗಿ ಹೋಗ್ಬೇಕು ಅಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ತೀನಿ. ಒಳ್ಳೆಯ ಒಂದು ನೀವು ಆಶೀರ್ವಾದದಿಂದ ನಮ್ಮ ಶಾಸಕರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ವಹಿಸಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಒಂದು ಪ್ರೆಸ್ ಮೀಟ್ ಮಾಡಿ ಶುಭಾಶಯ ಕೊಡ್ತೀವಿ. ಇವತ್ತು ಏನು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ 15ನೇ ತಾರೀಕು ಜೂನ್ 15ನೇ ತಾರೀಕು ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಒಂದು ಗೋಷ್ಠಿಯಲ್ಲಿ ಎಲ್ಲ ನಮ್ಮ ಪಕ್ಷದ ಮುಖಂಡರೆಲ್ಲರೂ ಸಹ MR ಮುರಳಿಯವರು, ನಮ್ಮ ಸತ್ತಣ್ಣವರು, ಲಕ್ಷ್ಮಣರು, ಪೊಮ್ಮರಳ್ಳಿ ಮಂಜು, ನಮ್ಮ ಗೊಲ್ಲಳ್ಳಿ ಜಗದೀಶು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಂಥ ನಮ್ಮ ಸೀನಪ್ಪನವರು, ರಾಘವೇಂದ್ರ ಅವರು, ಸುರೇಶು, ಹರೀಶು, ಮತ್ತು ನಮ್ಮ ಫೈರೋಜು, ರಮೇಶು, ನಾಗರಾಜು, ನಮ್ಮ ವೆಂಕಟಾಚಲಪತಿ ಎಲ್ಲ ಭಾಗದ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ, ತಮಗೂ ಸಹ ಸ್ವಾಗತವನ್ನು ಬಯಸ್ತಾ 15ನೇ ತಾರೀಕು ನಡೀತಾ ಇರ್ತಕ್ಕಂಥ ಹುಟ್ಟುಹಬ್ಬವನ್ನು ಎಲ್ಲರೂ ತಾಲೂಕಿನ ಜನತೆ ನಾವೆಲ್ಲ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ನಮ್ಮ ತಾಲೂಕಿನ ಅಭಿವೃದ್ಧಿಗೋಸ್ಕರ ಸತತವಾಗಿ 3 ವರ್ಷಗಳಿಂದ ಏನು ವಿಧಾನಸಭೆಯಲ್ಲಿ ಮುಳಬಾಗಿಲು ತಾಲೂಕಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ತಾಲೂಕಿನ ಗೌರವವನ್ನು ಎತ್ತಿ ಹಿಡಿಯುವುದರ ಜೊತೆಗೆ ತಾಲೂಕಿನ ಅಭಿವೃದ್ಧಿಗೆ ಸಹಕರಿಸ್ತಾ ಇದ್ದಾರೆ. ಆ ಒಂದು ಕಾರಣದಿಂದ ಎಲ್ಲರೂ ಪಕ್ಷಾತೀತವಾಗಿ ಅವರ ಒಂದು ಹುಟ್ಟುಹಬ್ಬದ ಆಚರಣೆಯಲ್ಲಿ ಭಾಗವಹಿಸಿ ಅವರನ್ನು ಶುಭ ಕೋರಬೇಕು ಅಂತ ಮನವಿ ಮಾಡ್ತಾ, ಈಗೇನು ನಮ್ಮ 100 ಜನ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ನಿರ್ಧರಿಸಿದ್ದಾರೆ. ಅದರಲ್ಲಿ ಯಾವುದೇ ಹಸ್ತಕ್ಷೇಪ ಇಲ್ಲ. ನಮ್ಮ ಪಕ್ಷದ ಮುಖಂಡರ ಯಾವುದೂ ಹಸ್ತಕ್ಷೇಪ ಇಲ್ಲ. ಇಲಾಖೆ ಒಂದು ವತಿಯಿಂದ ಅದನ್ನು ಅವರು ಮಾರ್ಗಸೂಚಿನ ಅಳವಡಿಸ್ಕೊಂಡಿದ್ದಾರೆ. ಒಟ್ಟು 100 ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ. SLC ಉತ್ತೀರ್ಣ ಆಗಿರ್ತಕ್ಕಂಥ ಮಕ್ಕಳಿಗೆ 50, PUC ಮಕ್ಕಳಿಗೆ 30, ಡಿಗ್ರಿ ಮಕ್ಕಳಿಗೆ 20. ಅದರಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಿಗೆ 20, ಅನುದಾನಿತ ಪ್ರೌಢಶಾಲೆಗಳಿಗೆ 10, ಸರ್ಕಾರಿ ವಸತಿ ಶಾಲೆಗಳಿಗೆ 6, ಖಾಸಗಿ ಶಾಲೆಗಳಿಗೆ 12 ಮತ್ತು ಆದರ್ಶ ಶಾಲೆಗೆ 2. ಈ ಒಂದು ಇದರಲ್ಲಿ ಅನುಪಾತದಲ್ಲಿ ಆಯ್ಕೆ ಮಾಡಿ ಯಾರು ಹೆಚ್ಚುವರಿ ಅಂಕಗಳು ಪಡೆದಿರ್ತಾರೆ ಅವರಿಗೆ ಇದನ್ನು ವಿತರಣೆ ಮಾಡ್ತಾರೆ. ಅದಾದಮೇಲೆ PUCನಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಕಾಲೇಜುಗಳು, ಇದರಲ್ಲಿ ವಿಜ್ಞಾನ ವಿಭಾಗದಲ್ಲಿ 5 ಜನಕ್ಕೆ, ಕಲಾ ವಿಭಾಗದಲ್ಲಿ 5 ಜನಕ್ಕೆ, ವಾಣಿಜ್ಯ ವಿಭಾಗದಲ್ಲಿ 5 ಜನಕ್ಕೆ ಕೊಡ್ತಾರೆ. ಖಾಸಗಿ ಕಾಲೇಜುಗಳಲ್ಲಿ ಅದನ್ನು ಇದೇ ರೀತಿ ವಿಜ್ಞಾನ 5, ಕಲಾ ಭಾಗದಲ್ಲಿ 5, ವಾಣಿಜ್ಯನಲ್ಲಿ 5. ಡಿಗ್ರಿ ಕಾಲೇಜಲ್ಲಿ ಏನು ಸರ್ಕಾರಿ ನಮ್ಮ ಪ್ರಥಮ ದರ್ಜೆ ಕಾಲೇಜಲ್ಲಿ ಅದರಲ್ಲಿ 20 ಜನ ಮಕ್ಕಳಿಗೆ ಕೊಡ್ತಾರೆ. ಇದು ಇಲಾಖೆಯವರು ಏನು ಯಾರು ಹೆಚ್ಚಿನ ಒಂದು ಅಂಕ ಪಡೆದಿದ್ದಾರೆ ಅವರನ್ನು ಪಟ್ಟಿ ತಗೊಂಡು ಅದ್ರ ಮೇಲೆ ಕೊಡ್ತಾರೆ. ಇದರಲ್ಲಿ ಯಾರದೇ ಆಗಿರ್ತಕ್ಕಂಥ ಒಂದು ಹಸ್ತಕ್ಷೇಪ ಇಲ್ಲ. ಹೇಗಿರುತ್ತೆ ಅವರು ಈಗ ಅಭಿಮಾನಿಗಳಾಗ್ಬೋದು, ಕಾರ್ಯಕರ್ತರಾಗ್ಬೋದು, ಯಾವ ಸಮಯಕ್ಕೆ ಇಲ್ಲಿ ಅವ್ರಿಗೆ ವಿಶೇಷ ತರಬೇಕು? ಎಲ್ರಿಗೂ 12 ಗಂಟೆಗೆ ಇಲ್ಲಿಗೆ 15ನೇ ತಾರೀಕು 12 ಗಂಟೆಗೆ ಎಲ್ಲರೂ ಇಲ್ಲಿ ವಿಶೇಷವಾಗಿ ಬರಬೇಕು. ಎಲ್ರಿಗೂ ಸುವ್ಯವಸ್ಥಿತವಾಗಿರ್ತಕ್ಕಂಥ ಊಟದ ವ್ಯವಸ್ಥೆ ಇರ್ತದೆ. ಎಲ್ಲರೂ ಅವರಿಗೆ ಶುಭಾಶಯಗಳನ್ನ ಕೋರಿ ಊಟ ಮಾಡಿಕೊಂಡು ಹೋಗ್ಲಿಕ್ಕೆ ಎಲ್ಲ ವ್ಯವಸ್ಥೆ ಇದೆ. ಇಲ್ಲೇ ಮನೆ ಹತ್ರನೇ. ಬೇರೆ ಮುಖಂಡರು ಯಾರು ಗಣ್ಯರು ಇನ್ನು ಅದ್ರ ಬಗ್ಗೆ ನಾವೇನು ಯಾರಿಗೂ ಇದು ಮಾಡಿಲ್ಲ. ಈಗೆಲ್ಲ ಮುಖಂಡರು ಇದನ್ನೆಲ್ಲ ಮಾತಾಡಿ ಅದ್ರ ಬಗ್ಗೆ ಇದು ಮಾಡ್ತೀವಿ. ಈಗ ಇದು ಜನಕ್ಕೆ ಮಾಹಿತಿ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಬೇಗ ನೀವು, ಯಾಕಂದರೆ ತಡ ಆಯಿತು, ಈಗಾಗಲೇ ಮಾಡಬೇಕಾಯಿತು, ಮಾಹಿತಿ ಹೋಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ
ನಿನ್ನೆ ಸರ್ಕಾರಿ ಕಾರ್ಯಕ್ರಮಗಳಿತ್ತು, ಅಲ್ಲಿ ನಾವು ಅದನ್ನ ಹೇಳೋದು ಬೇಡ ಅನ್ನೋ ಕಾರಣಕ್ಕೆ ಇಲ್ಲಿ ಈ ಲ್ಯಾಪ್ಟಾಪ್ ಕೊಡುವಂಥದ್ದು ಅವರ ವೈಯಕ್ತಿಕನ ಇಲ್ಲ ಯಾವ್ದಾದ್ರು ಸರ್ಕಾರದ ಯಾವ್ದಾದ್ರು ಸಂಘ ಸಂಸ್ಥೆ ಸರ್ಕಾರ ಇಲ್ಲ, ಅವರ ಒಂದು ವೈಯಕ್ತಿಕ ಅವ್ರ ಕುಟುಂಬ ಮತ್ತು ಅವರಿಗೆ ಏನು ಅವರ ಒಂದು ಕೆಲವೊಂದು ಸಾಮಾಜಿಕ ಕಾರ್ಯದಲ್ಲಿ ಯಾವುದರಲ್ಲೂ ಭಾಗವಹಿಸಿ ಅದರಲ್ಲಿ ಬಂದಿರತಕ್ಕಂಥ ಒಂದು ಇದನ್ನು ಸೇರಿ ಅವರು ನಮ್ಮ